ಶಾಸ್ತ್ರಿಗಳೀಗ 12 ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಹೋಗೋಣ. ಮೊದಲ 3 ರಾಶಿಗಳ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಖಂಡಿತ ಗಮನಿಸೋಣ. ನೋಡಿ, ಈ ವಾರದಲ್ಲಿ ನಾವು ಪ್ರಧಾನವಾಗಿ ಗಮನಿಸ್ತಕ್ಕಂಥದ್ದು ಈ ಕೊನೆಯಲ್ಲಿ ಶುಕ್ರನ ಪರಿವರ್ತನೆ ಆಗುತ್ತೆ. ಅದಕ್ಕಿಂತ ಮುನ್ನ ಈ ಚಂದ್ರ ಮತ್ತು ಮಾಂದಿಯರ ಗಮನವನ್ನು ಇಟ್ಟುಕೊಂಡು ನೋಡ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿ ಗಮನಿಸಿದ್ರೆ ವಾರದ ಆದಿಯಲ್ಲಿ ನಿಮಗೆ ಚಂದ್ರ ಶುಕ್ರರ ಯುತಿ ಅದು ತುಂಬ ಚೆನ್ನಾಗಿದೆ. ಸ್ವಲ್ಪ ಬಲಹೀನನಾಗ್ತಾ ಇದ್ದಾನೆ, ಆದರೆ ಇದ್ದಿದ್ರಲ್ಲಿ ಪರವಾಗಿಲ್ಲ. ಸ್ವಲ್ಪ ಮಟ್ಟಿಗೆ ದಾಂಪತ್ಯ ವಿಚಾರದ ಸ್ವಲ್ಪ ಹುಷಾರಾಗಿರ್ಬೇಕು. ಕುಟುಂಬದಲ್ಲಿ ಸಾಮರಸ್ಯ ಇದೆಲ್ಲ ಚೆನ್ನಾಗಿದೆ. ಸ್ತ್ರೀಯರಿಗೆ ಧನ ಲಾಭ ಇತ್ಯಾದಿ ಎಲ್ಲ ಚಂದ್ರನಿಂದಾಗಿ ವೃತ್ತಿಯಲ್ಲಿ ಅನುಕೂಲ. ಅದು ಮಂಗಳವಾರ ಮತ್ತು ಬುಧವಾರದ ಮಟ್ಟಿಗೆ ಮಾತ್ರ ಈ ವ್ಯಾಪಾರ ಮತ್ತು ಇನ್ಯಾವುದೋ ಒಂದು ವಿದೇಶ ಪ್ರಯಾಣ ಇಂಥ ವಿಚಾರಗಳಲ್ಲಿ ಬಹಳ ಎಚ್ಚರಿಕೆಯನ್ನು ಇಟ್ಕೊಳ್ಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ. ಅದಕ್ಕೆ ಕಾರಣ ಸಪ್ತಮದಲ್ಲಿ ಸಂಚರಿಸೋ ಮಾಂದಿ ಅದು ಸ್ವಲ್ಪ ತೊಂದರೆಯನ್ನು ಮಾಡುತ್ತೆ. ದಾಂಪತ್ಯದಲ್ಲಷ್ಟೇ ಮನಸ್ತಾಪ, ಭಿನ್ನಾಭಿಪ್ರಾಯಗಳು, ಇದಕ್ಕಿದ್ದ ಹಾಗೆಯೇ ಏನೋ ಒಂದು ಸೈಲೆನ್ಸ್ ಆಗಿಬಿಡ್ತಕ್ಕಂಥದ್ದು ಇದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಮಂಗಳವಾರ ಬುಧವಾರ ಸ್ವಲ್ಪ ಶಾಂತತೆ ಬೇಕಾಗುತ್ತೆ. ಸಂದರ್ಭಗಳಲ್ಲಿ ಟೈಮ್ಲಿ ನಾನು ಹೇಳಿದ್ನಲ್ಲ ಆಗಲೇ, ಅದನ್ನು ಮ್ಯಾನೇಜ್ ಮಾಡಬೇಕಾಗತ್ತೆ. ಯಾವ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದೀನಿ ಎಚ್ಚರಿಕೆ ತೊಗೊಳ್ಬೇಕಾಗತ್ತೆ ಈ ದಿವಸ, ಆ ಒಂದು 2 ದಿವಸ. ಉಳಿದ ಹಾಗೆ ವೃತ್ತಿಯಲ್ಲೆಲ್ಲ ಅನುಕೂಲದ ವಾತಾವರಣ, ಕುಟುಂಬ ಸಾಮರಸ್ಯ ಇದೆಲ್ಲ ಚೆನ್ನಾಗಿದೆ. ಸ್ತ್ರೀಯರಿಗೆ ಒಂದು ಬಲ, ಏನೋ ಒಂದು ಒಳ್ಳೆಯ ಶುಭ ಸೂಚನೆ ಸಿಗ್ತಕ್ಕಂಥದ್ದು ಈ ಥರದ್ದೆಲ್ಲ ಖಂಡಿತ ಇದೆ ವಾರದ ಆದಿಯಲ್ಲಿ. ಇನ್ನು ವಾರಾಂತ್ಯ ನೋಡಿ, ವಾರಾಂತ್ಯದಲ್ಲಿ ನಿಮಗೆ ವೃತ್ತಿಯಲ್ಲಿ ಸ್ವಲ್ಪ ಕಾರ್ಯ ವಿಳಂಬ ಆಗ್ತಕ್ಕಂಥದ್ದು, ಬಂಧು ಸ್ನೇಹಿತರಲ್ಲಿ ಸ್ವಲ್ಪ ಮನಸ್ತಾಪ ಬರ್ತಕ್ಕಂಥದ್ದು, ಜಲ ಭೂ ವಿಚಾರಗಳಲ್ಲಿ ತೊಂದರೆ, ಸಹೋದರಲ್ಲಿ ಸ್ವಲ್ಪ ಮಟ್ಟಿಗೆ ಸಹಕಾರ ಇತ್ಯಾದೆಲ್ಲ ಕಾಣ್ತೀವಿ. ನಾವು ಸ್ವಲ್ಪ ನೀರಿನ ಕ್ಷೇತ್ರಗಳಾಗಬಹುದು, ಭೂ ವ್ಯವಹಾರಗಳೇನಾದರೂ ಇದ್ದರೆ ಸ್ವಲ್ಪ ಎಚ್ಚರಿಕೆ ತೊಗೋಬೇಕಾಗುತ್ತೆ. ಅಲ್ಲಿ ಏನೋ ಕಲಹ ಅಥವಾ ಇನ್ಯಾವುದೋ ಒಂದು ಜಾರಿ ಹೋಗಿಬಿಡ್ತಕ್ಕಂಥದ್ದು, ತಪ್ಪಿ ಹೋಗಿಬಿಡ್ತಕ್ಕಂಥದ್ದು ಈ ಥರದ್ದೊಂದು ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಕೊನೆಗೆ ಶನಿವಾರದ ಮಟ್ಟಿಗೆ ಶುಕ್ರ ಧನಾಧಿಪತಿ ತೃತೀಯವನ್ನು ಸೇರ್ತಾನೆ. ಹೀಗಾಗಿ ಸಹೋದರಲ್ಲಿ ಒಂದು ಸಾಮರಸ್ಯದ ಏನಾದರೂ ಕಲಹ ಕಿತ್ತಾಟ ಇದ್ದರೆ ಒಂದು ಕೊನೆಗೆ ಒಂದು ಆಯಿತು ಈಗ ಒಂದು ನಿರ್ಣಯಕ್ಕೆ ಬರೋಣ ಅನ್ನೋ ರೀತಿಯಲ್ಲಿ ಒಂದು ಮಾತುಕತೆ, ಒಂದು ಸಾಮರಸ್ಯದ ಮಾತುಕತೆಗೆ ಬರ್ತೀರ ಹೀಗಾಗಿ ವಾರದ ಅಂತ್ಯದ ವೇಳೆಗೆ ಸ್ವಲ್ಪ ಸಮಾಧಾನ ಕಾಣುವ ಸಾಧ್ಯತೆ ಇದೆ. ಹೆಚ್ಚು ಕಡಿಮೆ ಚೆನ್ನಾಗಿದೆ. ಹೆಚ್ಚಿನ ಫಲ ಆತಂಕ ಬೇಡ. ಲಕ್ಷ್ಮೀನಾರಾಯಣರ ಸನ್ನಿಧಾನದಲ್ಲಿ ಒಂದು ಪಂಚಾಮೃತ ಸೇವೆ ಮಾಡಿಸಿ. ಇದು ದಾಂಪತ್ಯದಲ್ಲಿನ ತೊಡಕು, ದೋಷ, ಇನ್ನೇನು ಒಂದು ಅಸಮಾಧಾನಗಳನ್ನ ನಿವಾರಣೆ ಮಾಡುತ್ತೆ. ಇಬ್ಬರು ಪ್ರಸಾದ ಅಥವಾ ತೀರ್ಥ ಸೇವನೆ ಮಾಡಿ. ಇನ್ನು ವೃಷಭ ರಾಶಿಗೆ ಹೋಗೋಣ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ತ್ರೀಯರಿಗೆ ಆರೋಗ್ಯದ ಬಲ ಚೆನ್ನಾಗಿದೆ, ಸಹೋದರಿಂದ ಸಹಕಾರ ಚೆನ್ನಾಗಿರ್ತದೆ, ವೃತ್ತಿಯಲ್ಲೂ ಅನುಕೂಲ ಚೆನ್ನಾಗಿದೆ, ಸಾಲ ಶತ್ರುಗಳ ಕಾಟ ಇರುತ್ತೆ, ಸ್ವಲ್ಪ ಹುಷಾರಾಗಿರಬೇಕು. ಅಷ್ಟಲ್ಲದೆ ರೋಗ ಬಾಧೆ ಸ್ವಲ್ಪ ಮಟ್ಟಿಗೆ ಅಲ್ಲಿ ನಾನು ಹೇಳಿದೆ ಆರೋಗ್ಯದಲ್ಲಿ ಬಲ ಬರ್ತದೆ ಅಂತ, ಆದರೆ ಸ್ವಲ್ಪ ಈ ಶರೀರಕ್ಕೆ ಪೆಟ್ಟಾಗ್ತಕ್ಕಂಥದ್ದು ಇನ್ನೇನೋ ಚಾಕುವೋ ಮತ್ತೊಂದು ಏನೋ ವಸ್ತು ಧಾತು ಇನ್ನೇನೋ ಕಬ್ಬಿಣ ಮತ್ತೊಂದು ತಾಗಿಸ್ಕೊಳ್ತಕ್ಕಂಥ ಆ ರೀತಿಯ ಪೆಟ್ಟು, ಶರೀರಕ್ಕೆ ತರಚೋದು ಅಂತೀವಲ್ಲ, ತರಚು ಗಾಯ ಅಂತಾರಲ್ಲ, ಆ ರೀತಿಯ ಪೆಟ್ಟಾಗುವ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರಾಗಿರಬೇಕು ವಾರದ ಆದಿಯಲ್ಲಿ. ಉಳಿದ ಹಾಗೆ ವೃತ್ತಿಯಲ್ಲಿ ಅನುಕೂಲ, ಸೀನಿಯರ್ಸಿಂದ ಸಹಕಾರ ಸಿಗ್ತಕ್ಕಂಥದ್ದು, ಯಾವುದೇ ಕಿರಿಕಿರಿ ಇಲ್ಲಪ್ಪ, ಆರಾಮಾಗಿ ಏನು ತೊಂದರೆ ಆಗದ ಹಾಗೆ ಕೆಲಸ ಮುಗಿಸ್ದೆ ಅಂತಕ್ಕಂಥ ನಿರಾಳತೆ ಇದೆಲ್ಲ ವಾರದ ಆದಿಯಲ್ಲಿ ಖಂಡಿತ ಇದೆ. ಸಂಶಯ ಬೇಡ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರದ ಅಂತ್ಯದಲ್ಲಿ ಚಂದ್ರ ಬಲಹೀನಾಗ್ತಾನೆ. ಹೀಗಾಗಿ ಸ್ವಲ್ಪ ಹುಷಾರಾಗ್ಬಿಡಿ. ಗಂಟಲು ಕಿವಿ ಸಮಸ್ಯೆಗಳು, ವೃತ್ತಿಯಲ್ಲಿ ಚೆನ್ನಾಗಿದೆ, ಅನುಕೂಲ ಇದೆ, ತೊಂದರೆ ಇಲ್ಲ. ಆರ್ಥಿಕ ಲಾಭ ಚೆನ್ನಾಗಿದೆ, ಮಾತಿನ ಬಲವೂ ಚೆನ್ನಾಗಿರ್ತದೆ. ಯಾಕೆಂದರೆ ಶುಕ್ರ ಗುರು ಒಟ್ಟಾಗಿ ಬಿಡ್ತಾರೆ. ಹೀಗಾಗಿ ಅಲ್ಲಿ ವಸ್ತುತಃ ಅದು ತುಂಬ ವಿಶೇಷವಾದ ಫಲ ಕೊಡುತ್ತೆ, ರೂಪವನ್ನು ತಂದು ಕೊಡುತ್ತೆ, ಮಾತಿನಲ್ಲಿ ಒಂದು ಸೌಂದರ್ಯವನ್ನು ತಂದು ಕೊಡುತ್ತೆ, ಕುಟುಂಬ ಸೌಖ್ಯವನ್ನು ತಂದು ಕೊಡುತ್ತೆ. ಇದೆಲ್ಲ ತುಂಬ ಚೆನ್ನಾಗಿದೆ ವಾರದ ಅಂತ್ಯದಲ್ಲಿ. ಶುಕ್ರನ ಬಲ ಇದ್ದೇ ಇದೆ. ಆರೋಗ್ಯಕ್ಕೆ ತೀವ್ರವಾದ ತೊಂದರೆ ಅನ್ನೋ ಅರ್ಥದಲ್ಲಿ ಏನೂ ಇಲ್ಲ. ಹೀಗಾಗಿ ಗಾಬರಿ ಬೇಡ. ಮಾಂದಿಯ ಸಂಚಾರದಿಂದಾಗಿ ಸ್ವಲ್ಪ ಅತಂತ್ರವಾಗಬಹುದು. ನಿಮಗೆ ಸ್ವಲ್ಪ ಮಟ್ಟಿಗೆ ಸಹೋದರಲ್ಲಿ ಮನಸ್ತಾಪಗಳು, ಸೇವಕರು ಸಹಾಯಕರು ಟೈಮಿಗೆ ಬರದೇ ಹೋಗ್ತಕ್ಕಂಥದ್ದು, ನೀವೇ ಒದ್ದಾಡ್ತಕ್ಕಂಥದ್ದು ಈ ಥರದ್ದೆಲ್ಲ ಇದೆ. ಮತ್ತು ಗಂಟಲು ಕಿವಿ ಬಾಧೆ ಸ್ವಲ್ಪ ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿದ್ದರಾಯಿತು. ಹೆಚ್ಚಿನ ತೊಡಕೇನೂ ಇಲ್ಲ, ಸಣ್ಣ ಪುಟ್ಟ ತೊಡಕುಗಳು. ಹೀಗಾಗಿ ಆತಂಕ ಬೇಡ. ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಸ್ವಲ್ಪ ಮೊಸರು, ಅದನ್ನು ದಹಿ ಸಮರ್ಪಣೆ ಅದನ್ನು ಮಾಡೋದ್ರಿಂದ ಸ್ವಲ್ಪ ನಿಮಗೆ ಬಲ ಬರುತ್ತೆ. ಇನ್ನು ಮಿಥುನ ರಾಶಿ ಗಮನಿಸೋಣ. ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ತ್ರೀಯರಿಗೆ ಅಧಿಕ ವ್ಯಯ, ಆಪ್ತರಿಂದ ಸ್ವಲ್ಪ ದೂರ ಆಗ್ತಕ್ಕಂಥದ್ದು, ವೃತ್ತಿಯಲ್ಲಿ ಅನುಕೂಲದ ಫಲ ಚೆನ್ನಾಗಿದೆ, ಮಕ್ಕಳ ವಿಚಾರದ ಸ್ವಲ್ಪ ಘರ್ಷಣೆ, ಆಲೋಚನೆಗಳಲ್ಲಿ ತುಂಬ ಗೊಂದಲದ ಒಂದು ವಾತಾವರಣ ನಿರ್ಮಾಣ ಆಗುವ ಸಾಧ್ಯತೆ. ಯಾಕಂದರೆ ಪಂಚಮದಲ್ಲಿ ಮಾಂದಿ ಇದ್ದಾಗ ಚಂದ್ರ ವೇದದಲ್ಲಿ ಸಂಚರಿಸುವಾಗ ಏನಾಗುತ್ತೆ, ಮನಸ್ಸು ಒಂದೇ ಸ್ತರದಲ್ಲಿರೋದಿಲ್ಲ, ತುಂಬ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಹೀಗ ಹಾಗ ಈ ಥರ ಇರ್ತದೆ. ಮತ್ತು ಮಕ್ಕಳ ವಿಚಾರದಲ್ಲೂ ಅಷ್ಟೇ ತುಂಬ ಅಸಮಾಧಾನ ಏರ್ಪಾಡಾಗ್ತಕ್ಕಂತಹ ಸಾಧ್ಯತೆ. ಮತ್ತು ಸಭೆಗಳಲ್ಲಿ ಮೀಟಿಂಗ್ಗಳಲ್ಲಿ ಏನಾದರೂ ಇದ್ದರೆ ನೀವು ಮಂಕಾಗಿರ್ತಕ್ಕಂಥದ್ದು, ಅಲ್ಲಿ ಈ ಥರದ್ದೊಂದು ಫಲ ಇದೆ ವಾರದ ಆದಿಯಲ್ಲಿ. ಸ್ವಲ್ಪ ಹುಷಾರು. ಇನ್ನು ವಾರಾಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ನಿಮಗೆ ಕುಟುಂಬದಲ್ಲಿ ಅಸಮಾಧಾನ, ಸಹೋದರಲ್ಲಿ ಮನಸ್ತಾಪ,
ಇದಕ್ಕೆ ಕಾರಣ ಮಾಂದಿಯ ಸಂಚಾರ ಮತ್ತು ಚಂದ್ರನಿಗೆ ಬಲಹೀನ ಆಗ್ತಕ್ಕಂಥದ್ದು. ಹೀಗಾಗಿ ವೃತ್ತಿಯಲ್ಲಿ ಒಂದು ಚೆನ್ನಾಗಿದೆ. ಹೀಗಾಗಿ ಆತಂಕ ಬೇಡ. ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಪಾಲು ನೀವು ಕೆಲಸದ ಸ್ಥಳದಲ್ಲೇ ಇರೋ ಕಾರಣದಿಂದಾಗಿ ಹೆಚ್ಚು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಯಾಕೆಂದರೆ ಕರ್ಮಾಧಿಪತಿ ಚೆನ್ನಾಗಿದ್ದಾನೆ, ಜನ್ಮದಲ್ಲಿ ಸಂಚರಿಸ್ತಾನೆ, ಕೊನೆಗೆ ಶುಕ್ರ ಬಂದು ಸೇರ್ಪಡೆಯಾಗ್ತಾನೆ. ಹೀಗಾಗಿ ಬುದ್ಧಿ ಬಲ ಇವೆಲ್ಲ ಚುರುಕಾಗಿರುತ್ತೆ, ಆತಂಕ ಬೇಡ. ಪ್ರಾರ್ಥನೆಗೆ ಮತ್ತು ದುರ್ಗಾ ಸನ್ನಿಧಾನಕ್ಕೆ ಒಂದು ಕ್ಷೀರ ಸಮರ್ಪಣೆ, ಹಾಲಿನ ಸಮರ್ಪಣೆ ಮಾಡಿ. ಅದು ಕುಟುಂಬದಲ್ಲಿರ್ತಕ್ಕಂಥ ಒಂದು ಗೊಂದಲಗಳನ್ನಾಗಲಿ, ಹಣಕಾಸಿನ ವಿಚಾರದಲ್ಲಿ ಬಂದು ಒದಗುವಂಥ ತೊಡಕುಗಳನ್ನಾಗಲಿ, ಮನೋವ್ಯಥೆಗಳನ್ನಾಗಲಿ ಇದನ್ನು ನಿವಾರಣೆ ಮಾಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.